ಮುಂದೆ ಗುರುರಾಜರು ಈ ನನ್ನ ಕೃತಿಯಲ್ಲಿ ಭವಿಷ್ಯದ ಕೆಲವು ಸಂಗತಿಗಳನ್ನು ಉಲ್ಲೇಖಿಸ್ತೇನೆ ಅಂತ ಹೇಳ್ತಾರೆ. ಆ ಮೂಲಕ ತಮ್ಮ ಇನ್ನೊಂದು ರೀತಿಯ ವೈಭವವನ್ನು ತೋರಿಸಿಕೊಡ್ತಾರೆ. ವಿಪ್ರನಿಗೆ ಹೇಳ್ತಾ ಇದ್ದಾರೆ, ಬ್ರಾಹ್ಮಣನಿಗೆ ಹೇಳ್ತಾ ಇದ್ದಾರೆ, ಹೋಮೇವ ಜುಹ್ವಮದ್ವಾಕ್ಯಂ ಇತ್ಯುಕ್ತೇತ್ ತವ ಜಿಹ್ವಯ ದಹೇತಿ ಚೋಚ್ಯತೆ ಹಾ ಕಿಂತೆ ಜಿಹ್ವಾ ದಹೇತ್ಯಹೋ. ವಿಪ್ರ, ನಾನು ಸ್ವಪ್ನದಲ್ಲಿ ಉಪದೇಶ ಮಾಡಿದ್ದನ್ನು ಸ್ವಲ್ಪ ನೀನು ವ್ಯತ್ಯಾಸವಾಗಿ ಹೇಳ್ತಾ ಇದ್ದೀಯ. ಮರುದಿವಸ ಹೇಳಬೇಕಾದ್ರೆ ಹೋಮೇವ ಜುಹ್ವಮದ್ವಾಕ್ಯಂ ಅಂತ ನೀನು ಹೇಳಬೇಕಾಗಿತ್ತು. ಆ ಜುಹ್ವ ಅಂತ ಹೇಳುವಲ್ಲಿ ನೀನು ದಹ ಅಂತ ಹೇಳ್ತಾ ಇದ್ದೀಯಾ. ಸ್ವಲ್ಪ ಶಬ್ದವನ್ನ ವ್ಯತ್ಯಾಸ ಮಾಡಿ ಮರುದಿವಸ ಒಪ್ಪಿಸಿದ್ದೀಯ ನೀನು ಅಲ್ಲಿ ವೇದನದಿ ತೀರ್ಥರಿಗೆ ಅಂತ ಸ್ವಲ್ಪ ಮಧ್ಯದಲ್ಲಿ ಎಚ್ಚರಿಸ್ತಾರೆ ರಾಜರು. ಹಾಗಂತ ಹೇಳಿ ನಿನ್ನ ಬಾಯಲ್ಲಿ ಬಂದಂತಹ ಮಾತು ಅದು ಎಂದಿಗೂ ವ್ಯರ್ಥ ಆಗುವುದಿಲ್ಲ ವಿಪ್ರ. ನೀನು ಜುಹ್ವ ಅಂತ ಹೇಳಬೇಕಾದಂತಹ ಮಾತನ್ನ ದಹ ಅಂತ ಹೇಳಿದ್ಯಾ. ಅದು ದಹ ಅಂತ ಹೇಳಿದ ಮಾತು ಸತ್ಯವಾಗುತ್ತೆ, ಹೇಳು ಅಂತ ಹೇಳಿ ರಾಜರು ಹೇಳ್ತಾ ಇದ್ದಾರೆ. ನಿನ್ನ ಬಾಯಲ್ಲಿ ಬಂದಂತಹ ಮಾತು ಎಂದಿಗೂ ವ್ಯರ್ಥ ಆಗುವುದಿಲ್ಲ ಅಂತ. ಏನು ದಹ ಅಂತ ಹೇಳುವುದರ ಮೂಲಕ ಏನು ಸೂಚನೆ ಮಾಡ್ತಾ ಇದ್ದಾರೆ? ಇದೇ ವಿಪ್ರ ಮುಂದಿನ ಜನ್ಮದಲ್ಲಿ ಅವರು ವೃಂದಾವನಾಚಾರ್ಯರಾಗಿ ಅವತಾರ ಮಾಡಿ ಬಂದಾಗ ಮಠಸ್ಯಾಗ್ರೆ ಅಗ್ನಿ ಸಂಸ್ಪರ್ಶೆ ಕರಮುದ್ಧತ್ತಿ ಯದ್ಗುರು ಯಯಾಚೆ ಭಾರ್ಗವಂ ತಸ್ಮಾತ್ ಚತುರ್ಗ್ರೇಹಂ ತಥೋ ನಲಹ ಅಂತ ವಿಶ್ವಪ್ರಿಯ ವಿಲಾಸದಲ್ಲಿ ಈ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ಸ್ವಾಪ್ನ ವೃಂದಾವನಾಖ್ಯಾನ ಉಪನ್ಯಾಸ ಮಾಡಬೇಕಾದ್ರೆ ಕೇವಲ ಒಂದೇ ಗ್ರಂಥವನ್ನು ಇಟ್ಕೊಂಡು ಉಪನ್ಯಾಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಬೇರೆ ಬೇರೆ ಸ್ವಲ್ಪ ಗ್ರಂಥಗಳ ಅವಲೋಕನ ಇಟ್ಟುಕೊಂಡು ಮಾಡಬೇಕಾಗ್ತದೆ. ಹಾಗಿದ್ರೆ ಮಾತ್ರ ಅರ್ಥ ಆಗಲಿಕ್ಕೆ ಸಾಧ್ಯ. ಬೃಂದಾವನಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಒಂದು ಪ್ರಸಂಗ ನಡೀತದೆ. ಬೃಂದಾವನಾಚಾರ್ಯರ ಮೇಲಿನ ದ್ವೇಷದಿಂದ ಈ ಒಂದಷ್ಟು ಮಂದಿ ಕುಹಕಿಗಳು ಮಠದ ಮುಂದೆ ಬೆಂಕಿಯನ್ನು ಹಾಕ್ತಾರೆ. ಮಠಕ್ಕೆ ಹಾನಿಯನ್ನು ಮಾಡಬೇಕು ಅಂತ ಹೇಳಿ ಸೋದೆ ಮಠದ ಮುಂದೆ ಬೆಂಕಿಯನ್ನು ಹಾಕ್ತಾರೆ. ಶಿಷ್ಯರು ಬಂದು ಯಾರೋ ಬಂದು ಹೇಳಿದ್ರು, ಮಠಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರು. ಬೃಂದಾವನಾಚಾರ್ಯ ಎದುರು ಬಂದು ನೋಡ್ತಾ ಇದ್ದಾರೆ, ಬೆಂಕಿ ಬೀಳ್ತಾ ಉಂಟು. ಆ ಬೆಂಕಿಯನ್ನು ಕಂಡು ಅಗ್ನ್ಯಂತರ್ಗತನಾದಂತಹ ಪರಶುರಾಮನ ಸ್ತೋತ್ರವನ್ನ ಪ್ರಾರ್ಥನೆಯನ್ನು ಬೃಂದಾವನಾಚಾರ್ಯರು ಮಾಡ್ತಾರೆ. ಯಾವಾಗ ಬೃಂದಾವನಾಚಾರ್ಯರು ಪರಶುರಾಮ ದೇವರ ಸ್ತೋತ್ರವನ್ನು ಮಾಡ್ತಾರೋ ಅವರ ಮಠಕ್ಕೆ ಹಾಕಿದಂತಹ ಬೆಂಕಿ, ಯಾವ ದ್ವೇಷಿಗಳು ಯಾವ ವಿರೋಧಿಗಳು ಆ ಬೆಂಕಿಯನ್ನು ಹಾಕಿದ್ದಾರೋ ಅವರ ಮನೆಗೆ ಆ ಬೆಂಕಿ ಹೋಗಿ ಬಿತ್ತು, ಅದು ವಾಪಸ್ ಹೋಗ್ತದಂತೆ. ರಾಜರೇ ಹೇಳ್ತಾರೆ, ನಿಮ್ಮ ಮಠದ ಮುಂದೆ ಈ ರೀತಿಯಾಗಿ ಅಗ್ನಿ ಬಿತ್ತು ಅಂತಾದರೆ ಆ ಅಗ್ನಿಯ ಭೀತಿ ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ, ಈ ಅಗ್ನಿಗೆ ಶತ್ರು ಯಾರು ಹೇಳಿದ್ರೆ ಹಿಮ ಶತ್ರು. ಈ ಹಿಮ ಇದ್ದಲ್ಲಿ ಅಗ್ನಿ ಬರೋದಿಲ್ಲ. ನಾನು ಹಿಮವಂತ ರಾಜನಿಂದ ನಾನು ವಿಶೇಷವಾಗಿ ಮಾನಿತನಾದವನು, ಹಾಗಾಗಿ ನಿಮಗೆ ಅಗ್ನಿ ಭೀತಿಯ ಪ್ರಸಂಗವೇ ಇಲ್ಲ ಅಂತ ರಾಜರು ಹೇಳ್ತಾ ಇದ್ದಾರೆ. ಏನು ಹಿಮವಂತ ರಾಜನಿಂದ ಏನು ಅವರು ಮಾನಿತರಾಗಿದ್ದಾರೆ ಅನ್ನುವ ಪ್ರಸಂಗವನ್ನು ಕಥೆಯನ್ನು ಹೇಳ್ತಾರೆ ರಾಜರು. ಹಿಮವತ್ ಪರ್ವತಂ ಗತ್ವಾ ಸುಮಹತ್ ಪರ್ವಣಿ ಸ್ಫುಟಂ. ರಾಜರು ಒಂದು ಬಾರಿ ಹಿಮವಂತ ಪರ್ವತಕ್ಕೆ ಹೋಗ್ತಾರೆ, ಹಿಮಾಲಯ ಪರ್ವತಕ್ಕೆ ಹೋಗ್ತಾರೆ. ಹಿಮಾಲಯ ಪರ್ವತ ಹೇಗಿದೆ ಅಂತ ತಮಗೆಲ್ಲ ಗೊತ್ತಿದೆ. ಅತ್ಯಂತ ಚಳಿ ಇರುವಂತಹ ಪ್ರದೇಶ. ಆ ಹಿಮಗಳ ರಾಶಿಯೇ ಪರ್ವತದ ಆಕಾರದಲ್ಲಿ ಬೆಳೆದಿರುತ್ತದೆ. ಈ ಒಂದು ಪರ್ವತಕ್ಕೆ ಅಭಿಮಾನಿ ಹಿಮವದ್ ರಾಜ, ಅವನ ಪತ್ನಿ ಮೇನಕ. ಗುರುರಾಜರು ಅಲ್ಲಿಗೆ ಹೋದಾಗ ಹಿಮವಂತ ರಾಜ ಬಹಳ ಆದರದಿಂದ ಸತ್ಕಾರವನ್ನು ಮಾಡ್ತಾನೆ. ಹೇಗೆ ಮಾಡ್ತಾನೆ? ತನ್ನ ಪತ್ನಿಯಿಂದ ಸಹಿತನಾಗಿ ಇದ್ದುಕೊಂಡು ಸತ್ಕಾರವನ್ನು ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ಮಾನಿತೋ ಬಹುಮಾನೈಶ್ಚ ಕಾಮೇನ ರಹಿತೋಪ್ಯಹಂ. ಬಹಳ ಬಹಳ ಉಡುಗೊರೆಗಳನ್ನು ಕೊಟ್ಟು ಸನ್ಮಾನವನ್ನು ಮಾಡ್ತಾನಂತೆ ಗುರುರಾಜರಿಗೆ. ಜೊತೆಯಲ್ಲಿ ರತ್ನ ಕೋಟಿಭಿ ಆಟೋಪಯುಕ್ತೈಶ್ಚ ತಟಿದಂಬರೆ ಯಥಾಸ್ಫುಟಂ ಮೇಘ ಸಂಘಟಿತ ಧೂರ್ಜಟೈ ಮತೈಹಿ. ಅನೇಕ ಕೋಟಿ ಮಿಂಚುಗಳ ಕಾಂತಿ ಇರುವಂತಹ ಅನೇಕ ಕೋಟಿ ರತ್ನಗಳಿಂದ ಈ ಹಿಮವತ್ತ ರಾಜ ಗುರುರಾಜರಿಗೆ ಅಭಿಷೇಕವನ್ನು ಮಾಡ್ತಾನಂತೆ, ರತ್ನಾಭಿಷೇಕವನ್ನು ಮಾಡ್ತಾನಂತೆ. ರತ್ನಗಳ ಕಾಂತಿ ಹೇಗಿತ್ತು ಅಂತ ಕೇಳಿದರೆ, ಮಿಂಚಿನ ಕಾಂತಿ. ಅನೇಕ ಮಿಂಚುಗಳು ಒಂದು ಬಾರಿ ಸೇರಿದಾಗ ಯಾವ ರೀತಿಯ ಕಾಂತಿ ಆ ಪ್ರಕಾಶ ಬರುತ್ತೋ ಅಷ್ಟು ಪ್ರಕಾಶವುಳ್ಳಂತಹ ಅನೇಕ ಕೋಟಿ ರತ್ನಗಳಿಂದ ಗುರುರಾಜರಿಗೆ ಅಭಿಷೇಕವನ್ನು ಮಾಡ್ತಾರಂತೆ. ಸರಿ, ಅಷ್ಟೆಲ್ಲ ರತ್ನಗಳು ಅಭಿಷೇಕ ಮಾಡಿದಾಗ ರತ್ನಗಳನ್ನು ಏನು ಮಾಡಿದ್ರು ಗುರುರಾಜರು? ನಿಮಗೆಲ್ಲ ಅನ್ನಿಸಬಹುದು, ಅಷ್ಟು ಕೋಟಿ ಕೋಟಿ ರತ್ನಗಳ ಅಭಿಷೇಕ ಮಾಡಿದ್ರು, ಆ ರತ್ನಗಳು ಎಲ್ಲಿ ಹೋದ್ವು ಹಾಗಾದರೆ? ಗುರುರಾಜರು ಹೇಳ್ತಾರೆ, ಈ ಎಲ್ಲ ರತ್ನಗಳನ್ನು ನಾನು ಕಾಮಕ್ರೋಧಾದ ರಹಿತರಾದಂತಹ ಸಜ್ಜನರಿಗೆ, ಮುನಿಗಳಿಗೆ ನಾನು ದಾನ ಮಾಡಿ ಬಂದೆ ಅಂತ ಹೇಳ್ತಾರೆ. ಗುರುರಾಜರು ಮತ್ತೆ ಅವರ ವೈಭವವನ್ನು ಹೇಳ್ತಾರೆ. ಹೀಗೆ ಆ ಹಿಮವತ್ತ ರಾಜನಿಂದ ಮಾನಿತರಾಗಿರುವುದರಿಂದ ವಿಪ್ರರಿಗೆ ಹೇಳ್ತಾ ಇದ್ದಾರೆ, ನಿಮಗೆ ಎಂದಿಗೂ ಕೂಡ ಈ ಅಗ್ನಿಯ ಭೀತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿಮ್ಮ ಮೇಲೆ ಯಾರಾದರೂ ಅಗ್ನಿಯನ್ನ ಹಾಕಬೇಕು ಅಂತ ಪ್ರವೇಶ ಮಾಡಿದ್ರೂ ಕೂಡ ಅದು ಯಾರೋ ಆ ರೀತಿಯಾಗಿ ಅಂತಹ ದುಷ್ಕೃತ್ಯವನ್ನು ಮಾಡ್ತಾರೋ ಅವರಿಗೆ ಅದರ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಇವತ್ತು ಕೂಡ ಅಷ್ಟೇ, ಗುರುರಾಜರ ವಿಷಯದಲ್ಲಿ ಬೆಂಕಿ ಹಾಕುವ ಮಂದಿ ಅನೇಕರಿದ್ದಾರೆ.
ಬೆಂಕಿ ಹಚ್ಚುವ ಕೆಲಸವನ್ನು ಅನೇಕ ಮಂದಿ ಮಾಡ್ತಾ ಇದ್ದಾರೆ. ಅನೇಕರು ಅನೇಕ ವಿಧವಾದಂತಹ ಬೆಂಕಿ ಹಚ್ತಾ ಇದ್ದಾರೆ ಅಂತ ಹೇಳಿ ನೀವು ಯಾರು ಯೋಚನೆಯನ್ನು ಮಾಡಬೇಡಿ. ಗುರುರಾಜರ ವಿಷಯದಲ್ಲಿ ಅನೇಕ ರೀತಿಯಾದಂತಹ ಕುಹಕದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಯಾರು ಕೂಡ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಕುಹಕದ ಪ್ರಶ್ನೆಗಳು ಯಾವತ್ತೂ ಬಂದು ಹೋದಂತಹ ಪ್ರಶ್ನೆಗಳು, ಇದು ಹಳಸಿದ ಪ್ರಶ್ನೆಗಳು. ಈ ಹಳಸಿದ ಪ್ರಶ್ನೆಗಳಿಗೆ ಮತ್ತೆ ಮತ್ತೆ ಉತ್ತರ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಮ್ಮ ಹಿರಿಯರು, ನಮ್ಮ ಜ್ಞಾನಿಗಳು ಉತ್ತರ ಕೊಟ್ಟಾಗಿದೆ ಆಗಲೇ. ಯಾರ್ಯಾರು ಇಂತಹ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರೋ ಶೀಘ್ರದಲ್ಲಿ ಅವರಿಗೂ ಕೂಡ ಇಂತಹ ಬೆಂಕಿಯ ತಾಪ ಆಗುವ ಕಾಲ ಸಮೀಪದಲ್ಲಿಯೇ ಇದೆ. ರಾಜರು ಮುಂದೆ ಅವರ ಮಹಿಮೆಯನ್ನು ಮತ್ತೆ ಮುಂದೆ ಹೇಳ್ತಾರೆ. ರಾಜರು ಒಂದು ಬಾರಿ ನಕ್ಷತ್ರ ಲೋಕಗಳಿಗೆ ಹೋಗ್ತಾರೆ. ಅಶ್ವಿನಿಯಾದಿ ಎಲ್ಲ ನಕ್ಷತ್ರಗಳ ಗ್ರಹಗಳಿಗೆ ಅವರು ಸಂಚಾರವನ್ನು ಮಾಡ್ತಾರೆ. ಸಂಚಾರವನ್ನು ಮಾಡಿದರೆ ಈ ಎಲ್ಲ ನಕ್ಷತ್ರ ಲೋಕದಲ್ಲಿ ಕೂಡ ಅವರು ನೀವು ನಮ್ಮಲ್ಲಿರಬೇಕು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾರಂತೆ. ಈ ಎಲ್ಲ ನಕ್ಷತ್ರ ಲೋಕಗಳಲ್ಲಿ ಇದ್ದುಕೊಂಡು ಗುರುರಾಜರು ಆ ಎಲ್ಲ ನಕ್ಷತ್ರಾಭಿಮಾನಿ ದೇವತೆಗಳಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಆ ಎಲ್ಲ ನಕ್ಷತ್ರ ದೇವತೆಗಳು ಅವರಿಗೆ ಭಿಕ್ಷೆಯನ್ನು ನೀಡ್ತಾ ಇದ್ದಾರೆ, ಸೇವೆಯನ್ನ ಮಾಡ್ತಾ ಇದ್ದಾರೆ. ಇತಿ ತೇಷಾಂ ಮದನ್ನಿತ್ಯಂ ತಸ್ಮನ್ ತನ್ಮಧ್ಯಸ್ಥೋ ಭವಾಮಿ ಚ ಮತ್ತೇಜಸ ತಿರಸ್ಕಾರ ಸರ್ವೇಷಾಂ ತೇಜಸಾಂ ಅಭೂತ್ ಅಂತ ಗುರುರಾಜರು ಆ ನಕ್ಷತ್ರ ಲೋಕಗಳಲ್ಲಿ ಇದ್ದು ಎಲ್ಲ ದೇವತೆಗಳಿಗೆ ವಿಷ್ಣು ಸರ್ವೋತ್ತಮತ್ವವನ್ನ, ವಾಯು ಜೀವೋತ್ತಮತ್ವವನ್ನ, ಅದೇ ರೀತಿಯಾಗಿ ತಮ್ಮ ಜೀವೋತ್ತಮತ್ವದ ಎಲ್ಲ ಪ್ರಮೇಯಗಳನ್ನ ದೇವತೆಗಳಿಗೆ ತಿಳಿಸಿಕೊಡ್ತಾ ಇದ್ದಾರಂತೆ. ಅವರಿಗೆ ಹೇಳಿ ತನ್ಮಧ್ಯಸ್ಥ ಭವಾಮಿ ಅಂತ ಹೇಳ್ತಾರೆ. ಆ ಒಂದು ನಕ್ಷತ್ರಗಳ ಮಧ್ಯದಲ್ಲಿ ಗುರುರಾಜರು ವಾಸ ಮಾಡ್ತಾ ಇದ್ದಾರೆ. ನಕ್ಷತ್ರ ಲೋಕದಲ್ಲಿ ವಾಸ ಮಾಡಿದ ಪರಿಣಾಮವಾಗಿ ಏನಾಯಿತು ಮುಂದೆ? ಸೂರ್ಯಪ್ರಕಾಶದಿಂದ ಹೇಗೆ ನಕ್ಷತ್ರಗಳ ಪ್ರಕಾಶವೇ ಅದು ನಾಶ ಆಗಿ ಹೋಯಿತೋ, ಸೂರ್ಯನ ಪ್ರಕಾಶದ ಮುಂದೆ ನಕ್ಷತ್ರಗಳ ಆ ಪ್ರಕಾಶ ಕಾಂತಿ ಕಾಣಿಸೋದಿಲ್ಲ ನಮಗೆ. ಹಗಲ ಆಯಿತು, ಸೂರ್ಯ ಉದಯ ಆಯಿತು ಅಂದರೆ ಆಕಾಶದಲ್ಲಿ ನಕ್ಷತ್ರಗಳ ಕಾಂತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಅಸ್ತಂಗತನಾದ ಮೇಲೆ ಮಾತ್ರ ನಕ್ಷತ್ರಗಳ ಕಾಂತಿ ಕಾಣಲಿಕ್ಕೆ ಸಾಧ್ಯ. ಹೇಗೋ ಹಾಗೆ ಸೂರ್ಯಪ್ರಕಾಶದಿಂದ ನಕ್ಷತ್ರಗಳ ಕಾಂತಿ ಹೇಗೆ ತಿರೋಧಾನ ಆಯಿತು, ಅದೇ ರೀತಿಯಾಗಿ ನಾನು ಆ ನಕ್ಷತ್ರಗಳ ಮಧ್ಯದಲ್ಲಿ ನಾನು ವಾಸ ಮಾಡಿರುವುದರಿಂದ ತಥಾ ಮತ್ತೇಜಸ ಸರ್ವತೇಜಸಾಂಚ ತಿರಸ್ಕೃತಿ, ಆ ಎಲ್ಲ ನಕ್ಷತ್ರಗಳ ತೇಜಸ್ಸು ಕೂಡ ಅದು ತಿರೋಧಾನ ಆಯಿತು ಅಂತ. ಗುರುರಾಜರ ತೇಜಸ್ಸು ಅಂತದ್ದು. ನಕ್ಷತ್ರಗಳ ಕಾಂತಿಯನ್ನು ಕೂಡ ಅಪಹಾರ ಮಾಡುವಂತಹ ಕಾಂತಿ ಗುರುರಾಜರಲ್ಲಿ ಇತ್ತು. ಅಂತಹ ತೇಜಪುಂಜರಾಗಿ ಇದ್ದುಕೊಂಡು ನಕ್ಷತ್ರ ಲೋಕದಲ್ಲಿ ಗುರುರಾಜರು ವಾಸವನ್ನು ಮಾಡಿದ್ರು ಹೇಳುವಂತಹ ವೈಭವವನ್ನ ಗುರುರಾಜರು ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ನಾನು ಹೇಳಿದಂತಹ ಈ ಒಂದು ಸರ್ವೋತ್ತಮತ್ವವನ್ನ, ಜೀವೋತ್ತಮತ್ವವನ್ನ ಎಲ್ಲರೂ ಕೂಡ ಚೆನ್ನಾಗಿ ತಿಳಿದುಕೊಳ್ಳಿ. ತಿಳಿದು ಗುರುವಂತರ್ಯಾಮಿಯಾಗಿ ಎದ್ದುಕೊಂಡು ನನ್ನ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಕರ ಸಮರ್ಪಣೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಗುರುರಾಜ. ಕರ ಅಂದರೆ ಏನು? ನಾನಾ ಜನಸ ಶುಶ್ರೂಷ ಕರ್ತವ್ಯ ಕರವನ್ಮಿತೆ ಅಂತ ಆಚಾರ್ಯರು ಕೊಟ್ಟಂತಹ ಸಂದೇಶ. ಸತ್ಕರ್ಮಗಳನ್ನು ಮಾಡುವುದೇ ಅದು ಕರ ಇದ್ದ ಹಾಗೆ. ನೀವು ಏನೇ ಸತ್ಕರ್ಮಗಳ ಆಚರಣೆಯನ್ನು ಮಾಡಿದ ಸತ್ಕರ್ಮವನ್ನ ನನ್ನ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಸಮರ್ಪಣೆ ಮಾಡಿ, ಇದೇ ಕರ ಅಂತ ಅನಿಸಿಕೊಳ್ತದೆ ಅಂತೇಳಿ ಗುರುರಾಜರು ಈ ರೀತಿಯಾಗಿ ಪ್ರಮೇಯ ಚಿಂತನೆಯನ್ನು ಮಾಡಬೇಕು. ನೀವೆಲ್ಲ ಮಮಾಪಿ ಜೀವೋತ್ತಮತ್ವಂ ಶುತ್ವಾ ಸರ್ವೇ ಮಮ ಪ್ರಿಯಾಹ ಗರ್ವಂ ಹಿತ್ವಾ ಪ್ರದಾಸ್ಯಂತು ಗುರುವಂತರ್ಯಾಮಿಣ ಕರಂ. ಈ ರೀತಿಯಾಗಿ ನನ್ನೆಲ್ಲ ಪ್ರಿಯ ಭಕ್ತರು ನನ್ನ ಜೀವೋತ್ತಮತ್ವವನ್ನು ಕೂಡ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ ವಾಯು ಜೀವೋತ್ತಮತ್ವವನ್ನು ಅನುಸಂಧಾನ ಮಾಡಬೇಕು, ಅದೇ ರೀತಿಯಾಗಿ ಗುರುರಾಜರ ಜೀವೋತ್ತಮತ್ವವನ್ನು ಕೂಡ ಅನುಸಂಧಾನ ಮಾಡಿಕೊಂಡು ಗರ್ವಂ ಹಿತ್ವಾ ಅಂತ ಒಂದು ಶಬ್ದವನ್ನು ಹೇಳ್ತಾರೆ. ಗರ್ವಂ ಹಿತ್ವಾ ಗುರುವಂತರ್ಯಾಮಿಣ ಕರಂ ಪ್ರದಾಸ್ಯಂತು, ಗುರುಗಳ ಅಂತರ್ಯಾಮಿಯಾಗಿ ಭಗವಂತನಿಗೆ ಕರವನ್ನು ಸಮರ್ಪಣೆ ಮಾಡಿ. ಈ ಗರ್ವಂ ಹಿತ್ವಾ ಅಂದ್ರೆ ಏನರ್ಥ? ಗರ್ವವನ್ನು ಬಿಟ್ಟು ಅಹಂಕಾರವನ್ನು ಬಿಟ್ಟು ಅಂತ ಅರ್ಥವೋ ಅಂತ ಕೇಳಿದ್ರೆ ಅದಕ್ಕೆ ವ್ಯಾಖ್ಯಾನದಲ್ಲಿ ಉತ್ತರವನ್ನು ಕೊಡ್ತಾರೆ. ನಮಗೆ ಒಬ್ಬರು ಜೀವೋತ್ತಮರು ಸಾಕು. ಯಾರು? ವಾಯುದೇವರು, ಮಧ್ವಾಚಾರ್ಯರು, ಇವರು ಮಾತ್ರ ಸಾಕು. ಇನ್ನೊಬ್ಬ ಜೀವೋತ್ತಮ ಯಾಕೆ ಬೇಕು ಅನ್ನುವ ಈ ಗರ್ವವನ್ನು ಬಿಟ್ಟು ನೀವು ಕರವನ್ನ, ಕರ್ಮವನ್ನ ನನ್ನ ಅಂತರ್ಯಾಮಿಯಾದಂಥ ಭಗವಂತನಿಗೆ ಸಮರ್ಪಣೆ ಮಾಡಿ ಅಂತ ಗುರುರಾಜರು ಹೇಳ್ತಾ ಇದ್ದಾರೆ. ಅಂದ್ರೆ ಕರ್ಮ ಸಮರ್ಪಣೆಯನ್ನು ಮಾಡಬೇಕಾದ್ರೆ ವಾಯುದೇವರ ಮೂಲಕವೇ ಕರ್ಮ ಸಮರ್ಪಣೆ ಮಾಡಬೇಕು. ಜೊತೆಯಲ್ಲಿ ವಾದಿರಾಜರ ಮೂಲಕವಾಗಿಯೂ ಕೂಡ ನೀವು ಕರ್ಮವನ್ನು ಸಮರ್ಪಣೆ ಮಾಡಿದ್ರೆ ಅದಕ್ಕೆ ಆಧಿಕ್ಯ ಫಲ ಉಂಟು ಅಂತ ಗುರುರಾಜರು ತೋರಿಸಿಕೊಡ್ತಾ ಇದ್ದಾರೆ. ಇದು ಹೇಗೆ ಅಂತ ಕೇಳಬಹುದು. ಈ ಒಂದು ಶಿಫಾರಸು ಪತ್ರಕ್ಕೆ, ಇನ್ಫ್ಲುಯೆನ್ಸ್ ಪೇಪರಿಗೆ ಸೆಕ್ರೆಟರಿಯ ಒಂದು ಸಿಗ್ನೇಚರ್ ಜೊತೆಯಲ್ಲಿ ಜಾಯಿಂಟ್ ಸೆಕ್ರೆಟರಿಯ ಸಿಗ್ನೇಚರ್ ಬಿತ್ತು ಅಂತಂದ್ರೆ ಆ ಪತ್ರಕ್ಕೆ ಬೆಲೆ ಜಾಸ್ತಿ ಅಂತ. ವಾಯುದೇವರ ಇನಿಷಿಯಲ್ ಜೊತೆಗೆ ಆ ಪದವಿಗೆ ಬರುವಂತಹ ಇನ್ನೊಬ್ಬ ರುಜುದೇವತೆಯ ಇನಿಷಿಯಲ್ ಬಿದ್ದಾಗ ಆ ವ್ಯಕ್ತಿಯ ಸಾಧನೆಗೆ ಅವರು ಮಾಡುವ ಸತ್ಕರ್ಮಕ್ಕೆ ತೂಕ ಹೆಚ್ಚು ಬರುತ್ತೆ ಅಂತ ಗುರುರಾಜರು ಈ ರೀತಿಯಾಗಿ ಗರ್ವಂ ಹಿತ್ವ, ಈ ರೀತಿಯ ಗರ್ವವನ್ನು ಬಿಟ್ಟು ಈ ವಾಯುದೇವರ ಜೀವೋತ್ತಮತ್ವವನ್ನು ಯಾವ ರೀತಿಯಾಗಿ ಅನುಸಂಧಾನವನ್ನು ಮಾಡ್ತೀರೋ ಅದೇ ರೀತಿಯಾಗಿ ನನ್ನ ಜೀವೋತ್ತಮತ್ವವನ್ನು ಕೂಡ ಅನುಸಂಧಾನ ಮಾಡಿಕೊಂಡು
ಕರ್ಮವನ್ನು ಸಮರ್ಪಣೆ ಮಾಡಿ ಎಂದು ಗುರುರಾಜರು ತೋರಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಅದ್ಭುತವಾದಂತಹ ಪ್ರಮೇಯವನ್ನು ತಿಳಿಸಿಕೊಡ್ತಾ ಇದೆ. ಗುರುರಾಜರ ಈ ಒಂದು ಮಾತಿನ ಶಕ್ತಿಗೆ ಕಾರಣ ಏನು? ಗುರುರಾಜರ ಮಾತಿಗೆ ಅಭಿಮಾನಿ ಯಾರು? ರಾಜರೇ ಹೇಳ್ತಾರೆ, ಶಾರದಾ ನಿರದ ಶ್ಯಾಮ ನಾರದಾರಾದಿತ ಆದರಾತ್ ವೇದೋದರಿ ಶ್ರೀಧರಾಜ್ಞಾ ಧಾರಣಿ ಮೇ ಸುವಾಗ್ಧರ. ವೇದೋದರಿ ಶ್ರೀಧರಾಜ್ಞಾನುಸಾರಣಿ ಶಾರದ, ಸಕಲ ವೇದಗಳನ್ನು ಧರಿಸಿರುವಂತಹ, ಭಗವಂತನ ಆಜ್ಞೆಯನ್ನು ಆದೇಶವನ್ನು ಧರಿಸಿರುವಂತಹ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನನ್ನ ಮಾತಿಗೆ ಅಭಿಮಾನಿಯಾಗಿದ್ದಾಳೆ ಎಂದು ಗುರುರಾಜರು ತೋರಿಸಿಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಉಳಿದ ದೇವತೆಗಳ ಮಾತಿಗೆ ಅಭಿಮಾನಿ ಭಾರತೀ ದೇವಿ ಆದರೆ, ಭಾರತೀ ದೇವಿ ಗುರುರಾಜರಿಗಿಂತ ಯೋಗ್ಯತೆಯಲ್ಲಿ ಸ್ವಲ್ಪ ಅವರಳಾಗಿರುವುದರಿಂದ ಗುರುರಾಜರ ಮಾತಿಗೆ ಅಭಿಮಾನಿ ಸಾಕ್ಷಾತ್ ಲಕ್ಷ್ಮೀದೇವಿ ಆಗಿದ್ದಾಳೆ ಅಂತ ಗುರುರಾಜರು ತೋರಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ನನ್ನ ಮಹಿಮೆಯನ್ನು ಚಿಂತನೆ ಮಾಡಿ ಅಂತ. ಹಾಗಾಗಿ ನಮಗೆ ಈ ವಿಷಯದಲ್ಲಿ ಸಂಶಯ ಬರಬಾರದು. ಗುರುರಾಜರು ಹೇಳ್ತಾ ಇದ್ದಾರೆ, ಈ ರೀತಿ ನನ್ನ ವೈಭವಗಳನ್ನೆಲ್ಲ ಹೇಳಿಕೊಂಡು ಬರ್ತಾ ಇದ್ದೇನೆ, ನಾನು ಹೇಳುವ ಮಾತುಗಳಲ್ಲಿ ಸಂಶಯ ಮಾಡಬೇಡಿ. ರಾಜರು ಹೇಳ್ತಾ ಇದ್ದಾರೆ, ನನ್ನ ಒಳಗೆ ಬ್ರಹ್ಮ ಹಾಗೂ ವಾಯುಗಳ ಸನ್ನಿಧಾನ ಇದೆ ಅಂತ. ಎಲ್ಲಿಯವರೆಗೆ ಇರ್ತದೆ ಅಂತ ಹೇಳಿದರೆ, ನಾನು ವಾಯು ಪದವಿಗೆ ಹೋಗುವ ತನಕ ನನ್ನಲ್ಲಿ ವಾಯುದೇವರ ಬ್ರಹ್ಮದೇವರ ಸನ್ನಿಧಾನ ಇದೆ. ಹೇಗಿದೆ? ಸ್ನೇಹಯುಕ್ತರಾಗಿದ್ದುಕೊಂಡು ನನ್ನ ಜೊತೆಗೆ ಇರ್ತಾರೆ ಅವರು ಯಾವಾಗಲೂ. ಹಾಗಾಗಿ ಅತಃ ಮಯ ಎದುಕ್ತಂದು ತತ್ಸರ್ವಂ ಮೈ ಯುಜ್ಯತೆ. ನಾನೇನು ಇಲ್ಲಿಯವರೆಗೆ ನನ್ನ ವೈಭವಗಳಲ್ಲಿ ಹೇಳಿಕೊಂಡು ಬಂದೆ, ಎಲ್ಲ ಲೋಕಾಲೋಕ ಪರ್ವತಗಳಿಗೆ ಹೋಗುವುದು, ನಕ್ಷತ್ರ ಲೋಕಗಳಿಗೆ ಹೋಗುವುದು, ಅಷ್ಟದಿಕ್ಪಾಲಕರಿಂದ ಸನ್ಮಾನಿತರಾಗುವುದು, ಈ ಇಂದ್ರಾದಿ ಎಲ್ಲ ದೇವತೆಗಳು ಕೂಡ ನಾನಾ ರೀತಿಯ ಉಪಾಯನಗಳನ್ನು ಸಮರ್ಪಣೆ ಮಾಡುವುದು, ಇದೆಲ್ಲವೂ ಕೂಡ ನನ್ನಲ್ಲಿ ಕೂಡುತ್ತೆ. ಯಾಕಾಗಿ? ನನ್ನಲ್ಲಿ ವಾಯುದೇವರು ಹಾಗೂ ಬ್ರಹ್ಮದೇವರು ಸ್ನೇಹಯುಕ್ತರಾಗಿ ಜೊತೆಗಿದ್ದಾರೆ. ಎಲ್ಲಿಯವರೆಗೆ? ನಾನು ಬ್ರಹ್ಮ ಪದವಿಗೆ ಹೋಗುವ ಪರ್ಯಂತ ನನ್ನ ಜೊತೆಗೆ ಇರ್ತಾರೆ. ಆದ್ರಿಂದ ಈ ಹೇಳಿದ ಎಲ್ಲ ವೈಭವಗಳು ಕೂಡ ನನ್ನಲ್ಲಿ ಕೂಡುತ್ತೆ. ಹಾಗಾಗಿ ನನ್ನನ್ನು ಸಕಲ ಅಧಿಕಾರಿಗಳಲ್ಲಿಯೂ ಕೂಡ ಉತ್ತಮನನ್ನಾಗಿ ನನ್ನನ್ನು ತಿಳಿ. ಅಧಿಕಾರಿಷು ಸರ್ವೇಷು ಚ ಉತ್ತಮೋಹಂನ ಸಂಶಯ. ವಾಯುದೇವರು ಹೇಗೆ ಜೀವೋತ್ತಮರೋ ಅದೇ ರೀತಿಯಾಗಿ ನಾನು ಕೂಡ ಜೀವೋತ್ತಮನಂತ ಅನಿಸಿಕೊಂಡಿದ್ದೇನೆ, ಇದರಲ್ಲಿ ಸಂಶಯವನ್ನು ಮಾಡಬೇಡ ಅಂತ ಗುರುರಾಜರು ಈ ರೀತಿಯಾಗಿ ತಮ್ಮ ಮಹಿಮೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮವಾಯುಗಳು ನನ್ನ ಜೊತೆಯಲ್ಲಿ ಸ್ನೇಹಿಯುಕ್ತರಾಗಿ ಇದ್ದಾರೆ ಅಂತ ಹೇಳುವುದರ ಮೂಲಕ ಸರಸ್ವತಿ ಹಾಗೂ ಭಾರತೀ ದೇವಿಯರ ಅಭಾವವನ್ನು, ಅವರ ಸನ್ನಿಧಾನ ನನ್ನಲ್ಲಿ ಇಲ್ಲ ಅನ್ನೋದನ್ನು ಕೂಡ ತೋರಿಸಿಕೊಡ್ತಾ ಇದ್ದಾರೆ ಅನ್ನೋದರ ಮೂಲಕ ರುಜುತ್ವವನ್ನು ತೋರಿಸಿಕೊಡ್ತಾ ಇದ್ದಾರೆ. ಬ್ರಹ್ಮವಾಯುಗಳಿಗಿಂತ ಸರಸ್ವತಿ ಭಾರತೀಯರು ಅವರರು, ಹಾಗಾಗಿ ಅವರ ಸನ್ನಿಧಾನ ನನ್ನಲ್ಲಿಲ್ಲ. ಅವರಿಂದಾಗಿ ನನಗೇನು ಆಧಿಕ್ಯ ಬರಬೇಕಾಗಿಲ್ಲ. ಬ್ರಹ್ಮವಾಯುಗಳು ನನ್ನ ಜೊತೆಯಲ್ಲಿ ಸ್ನೇಹಯುಕ್ತರಾಗಿ ಇದ್ದಾರೆ ಅನ್ನೋದರಿಂದಲೇ ರುಜುತ್ವವನ್ನು ತೋರಿಸಿಕೊಟ್ಟಾಗ್ತಾ ಉಂಟು ಅಂತ ವ್ಯಾಖ್ಯಾನಕಾರರು ಅದಕ್ಕೆ ನಿರೂಪಣೆಯನ್ನು ಮಾಡ್ತಾರೆ. ಹೀಗೆ ಗುರುರಾಜರನ್ನ ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು, ಯಾವ ರೀತಿಯಾಗಿ ಚಿಂತನೆ ಮಾಡಿದರೆ ಅದಕ್ಕೆ ಗುರುರಾಜರು ಯಾವ ರೀತಿಯಾಗಿ ಫಲವನ್ನು ನೀಡುತ್ತಾರೆ ಅನ್ನುವುದರ ಅನೇಕ ರೀತಿಯ ನಿರೂಪಣೆಯನ್ನು ಗುರುರಾಜರು ಮಾಡ್ತಾ ಹೋಗ್ತಾರೆ. ಅದನ್ನ ಮತ್ತೆ ಮುಂದಿನ ಭಾಗದಲ್ಲಿ ಆ ಒಂದು ನಾನಾ ರೀತಿಯ ವೈಭವಗಳು, ಗುರುರಾಜರ ವೃಂದಾವನದ ವೈಭವಗಳು ಯಾವ ರೀತಿಯಾಗಿದೆ, ಬೇರೆ ಬೇರೆ ದೇವತೆಗಳು ಯಾವ ರೀತಿಯಾಗಿ ಗುರುರಾಜರನ್ನ ಆರಾಧನೆ ಮಾಡಿದ್ದಾರೆ ಅನ್ನುವಂತಹ ಈ ಅನೇಕ ಪ್ರಸಂಗಗಳನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.